ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ. ವೆರಿ ಬ್ಯೂಟಿಫುಲ್ ಆರ್ಡರ್ ಮಾಡಿದ್ದಾರೆ. SIT ತನಿಖೆ ಒಂದು ರೀತಿಯಲ್ಲಿ ಒಂದು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ ಅನ್ನುವಂಥದ್ದು ಒಂದು ಸಂತೋಷ ಇದೆ. ನಮಸ್ಕಾರ ವೀಕ್ಷಕರೇ, ನೋಡಿ ಈ ಬುರುಡೆ ಗ್ಯಾಂಗ್ನ ನಾಟಕ. ಯಾವ ಗ್ಯಾಂಗ್ ಧರ್ಮಸ್ಥಳದಲ್ಲಿ 106 ಶವಗಳನ್ನು ಹೂಳಲಾಗಿದೆ, SIT ತನಿಖೆ ಆಗಬೇಕು ಅಂತ ಸಿಂಹಗರ್ಜನೆ ಮಾಡಿತ್ತು. ಈಗ ಅದೇ ಗ್ಯಾಂಗ್ SIT ತನಿಖೆ ತಮ್ಮ ಬುಡಕ್ಕೆ ಬರ್ತಿದ್ದಂತೆ ತನಿಖೆ ನಿಲ್ಲಿಸಿ ಅಂತ ಓಡಿ ಹೋಗಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ. ಇದೇ ಗ್ಯಾಂಗ್ ಅಂದು ಸೌಜನ್ಯ ಕೇಸ್ನಲ್ಲಿ ಆ 3 ಅಪಾದಿತರು ಬ್ರೈನ್ ಮ್ಯಾಪಿಂಗ್ ಸೇರಿದಂತೆ ಎಲ್ಲ ವೈಜ್ಞಾನಿಕ ಪರೀಕ್ಷೆಗೆ ಒಳಪಟ್ಟು ನಿರಪರಾಧಿಗಳು ಎಂದು ಸಾಬೀತಾದ ಮೇಲೆ ನಮ್ಮ ತನಿಖೆ ಮುಗಿದಿದೆ, ಇನ್ನು ಹೆಚ್ಚಿನ ತನಿಖೆ ಬೇಡ ಎಂದು ಕೋರ್ಟ್ನಲ್ಲಿ ಸ್ಟೇ ತಂದಿದ್ದರು. ಆದರೆ ನೈಜ ವಿಷಯವನ್ನೇ ಮರೆಮಾಚಿ ಈ ಬುರುಡೆ ಗ್ಯಾಂಗ್ ತನಿಖೆಗೆ ಅಡ್ಡಿಪಡಿಸಿ ಸ್ಟೇ ತಂದಿದ್ದಾರೆ ಎನ್ನುವ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡಿತ್ತು. ಆದರೆ ಇವತ್ತು ಸ್ವತಃ ಬುರುಡೆ ಪ್ರಕರಣದಲ್ಲಿ ತನಿಖೆ ತಮ್ಮ ಬುಡಕ್ಕೆ ಬರ್ತಿದ್ದಂತೆ ಓಡಿ ಹೋಗಿ ತಮ್ಮನ್ನು ಯಾವ ರೀತಿಯಲ್ಲೂ ತನಿಖೆಗೆ ಒಳಪಡಿಸದಂತೆ ಕೋರ್ಟ್ನಿಂದ ತನಿಖೆಗೆ ಸ್ಟೇ ಆರ್ಡರ್ ತಂದಿದ್ದಾರೆ. ತಪ್ಪು ಮಾಡಿದವರು ಭಯಪಡ್ತಾರಾ? ತನಿಖೆ ಎದುರಿಸುವ ಮೊದಲೇ ತನಿಖೆ ನಡೆಸಲು ಸ್ಟೇ ಯಾಕೆ ತಂದ್ರಿ? ನಿಮ್ಮ ಬಂಡವಾಳ ಬಯಲಾಗುತ್ತೆ ಅಂತನಾ? ಜನರು ಮೂರ್ಖರಲ್ಲ, ನಿಮ್ಮ ಬಣ್ಣ ಬಯಲಾಗಿದೆ. ಧರ್ಮಸ್ಥಳದಲ್ಲಿ 106 ಶವಗಳನ್ನು ಹೂಳಲಾಗಿದೆ ಎಂಬ ಅಸತ್ಯದ ಆರೋಪದ ಮೂಲಕ ಜನರ ಭಾವನೆಗಳೊಂದಿಗೆ ಚೆಲ್ಲಾಟವಾಡಿದ ಬುರುಡೆ ಗ್ಯಾಂಗ್ನ ಅಸಲಿ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ.